ಈಗ ಬಿಗ್ ಮಾನಿಯಲ್ಲಿ ವಾತಾವರಣ ತುಂಬಾನೇ ಬಿಸಿ ಬಿಸಿ ಆಗ್ತಿದೆ. ಈಗ ನೋಡಿ ಮಸಿ ನೀರನ್ನು ಕೂಡ ಪ್ರತಾಪ್ ಅವರಿಗೆ ವಿನಯ್ ಅವರು ಹಾಕಿಸ್ತಾರೆ. ಸೊ ಈ ರೀತಿ ತುಳಿಯುತ್ತಿದ್ದಾರೆ ವಿನಯ್ ಅವರು ಪ್ರತಾಪ್ ಅವರನ್ನ. ಆದರೆ ಪ್ರತಾಪ್ ಈ ಒಂದು ಟೈಮ್ನಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು, ಧೃತಿ ಕೆಡಬಾರ್ದು. ಈ ರೀತಿಯಲ್ಲಿ ಆಗೋಯ್ತು, ಅವಮಾನ ಆಗೋಯ್ತು ಅಂತ ಕಣ್ಣೀರು ಹಾಕ್ಬಾರ್ದು, ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು. ವಿನಯ್ ಅವರಂತೂ ಟಾರ್ಗೆಟ್ ಮಾಡ್ತಾನೆ ಬರ್ತಿದ್ದಾರೆ ಆರಂಭದಿಂದ, ಆದರೆ ಅದು ವರ್ಕೌಟ್ ಆಗ್ತಿಲ್ಲ. ಸಾಕಷ್ಟು ಪ್ರಯತ್ನ ಪಟ್ಟರು ಡ್ರೋನ್ ಪ್ರತಾಪ್ ಬಿಗ್ ಮನೆಯಿಂದ ಆಚೆ ಕಳಿಸೋಕೆ, ಆದರೆ ಅದು ನಡೀತಿಲ್ಲ. ಈಗ ನೋಡಿ ಮಸಿ ನೀರನ್ನ ಎಲ್ಲರ ಮುಂದೆ ಎರಚಿ ಅವಮಾನ ಮಾಡಿಸಿದ್ದಾರೆ. ಸೊ ಇದು ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ. ಈಗ ಮತ್ತೊಮ್ಮೆ ನಾಮಿನೇಟ್ ಆಗಿದ್ದಾರೆ ಡ್ರೋನ್ ಪ್ರತಾಪ್. ಹಾಗಾದ್ರೆ ಡ್ರೋನ್ ಪ್ರತಾಪ್ನ ಸೇವ್ ಮಾಡುವುದು ನಮ್ಮ ಕರ್ತವ್ಯ ಅಲ್ವಾ? ನೀವೇನಂತೀರಾ? ನೀವು ಡ್ರೋನ್ ಪ್ರತಾಪ್ನ ಉಳಿಸ್ತೀರಾ? ಡ್ರೋನ್ ಪ್ರತಾಪ್ನ ಉಳಿಸಿ ಪ್ರೂವ್ ಮಾಡಬೇಕಾಗುತ್ತೆ ವಿನಯ್ ಅವರಿಗೆ. ವಿನಯ್ ಅವರು ನಾಮಿನೇಟ್ ಆಗಿದ್ದಾರೆ. ಸೊ ಹೀಗಾಗಿ ಅವರು ಹೋಗ್ತಾರ, ಡ್ರೋನ್ ಪ್ರತಾಪ್ ಹೋಗ್ತಾರ, ಅಥವಾ ಇಬ್ಬರು ಕೂಡ ಹೋಗೋದಿಲ್ವಾ ನೋಡ್ಬೇಕಿದೆ. ಡ್ರೋನ್ ಪ್ರತಾಪ್ ಮತ್ತು ವಿನಯ್ ಇಬ್ಬರು ಕೂಡ ಸ್ಟ್ರಾಂಗ್ ಮತ್ತು ಇಬ್ಬರು ಕೂಡ ಫಿನಾಲೆಗೆ ಬರುವಂತ ಎಲ್ಲ ಪೊಟೆನ್ಷಿಯಲ್ ಇದೆ. ಆದ್ರೆ ಡ್ರೋನ್ ಪ್ರತಾಪ್ ಬರೋದು 100% ಅಲ್ಲಿ 99% ಖಚಿತ. ವಿನಯ್ ಅವರು ಬರ್ತಾರ ಇಲ್ವಾ ಕಾದು ನೋಡ್ಬೇಕು. ಟಾಪ್ ಫೈನಲ್ ಇದ್ದೇ ಇರ್ತಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮಗೆ ಯಾರು ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಒಟ್ಟಿನಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಸಪೋರ್ಟ್ ತುಂಬಾನೇ ಮುಖ್ಯವಾಗಿರುತ್ತೆ. ವಿನಯ್ ಅವರು ತುಳಿಯೋಕೆ ಪ್ರಯತ್ನ ಪಡ್ತಿದ್ದಾರೆ, ಅದನ್ನ ನಡಿಬಾರ್ದು.